ವೆಲ್ಕಮ್ ಬ್ಯಾಕ್ ಅಗೇನ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಮೈಸೂರಿಗೆ ಬಂದಮೇಲೆ ವ್ಲಾಗ್ನೇ ಮಾಡಿರಲಿಲ್ಲ. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಮನೆಗೆ ಹೋಗಿಲ್ಲ, ನಾಳೆ ಹೋಗೋಣ ಅಂದ್ಬಿಟ್ಟು ಮತ್ತೆ ಬರೋದು ಇನ್ಯಾವಾಗಲೂ ಅಂತ. ಸೊ ಇವಾಗ ಮಧ್ಯಾಹ್ನ ಆಲ್ರೆಡಿ ಊಟದ ಟೈಮ್ ಆಯಿತು. ವರ್ಷ ಊಟ ಮಾಡಿಸ್ತಾ ಇದ್ದಲ್ಲ ನನಗೆ ನೋಡಿ, ವರ್ಷನ ಪಲಾವ್ ತಿನ್ನಿಸ್ತಾ ಇದ್ದಾಳೆ. ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಬಾಯ್. ವಿಡಿಯೋ ಮಾಡ್ತೀರ ಅದಕ್ಕೆ ಏನಾದ್ರು ಮಾಡ್ಕೊಂಡು ನಾವೇ ತಿನ್ನೋದು ಆಗುತ್ತೆ. ಸೇಮ್ ಇದೇ ಥರ ಅದೇ ಒಂಥರ ಟೇಸ್ಟ್ ಇತ್ತು. ಆಮೇಲೆ ನನಗೆ ಅನಿಸ್ತು ಫಸ್ಟ್ ತಿಂದಲ್ಲ, ಅದಕ್ಕೆ ಅನಿಸುತ್ತೆ ಮಿಚ್ಚ ಹಂಗೆ ಅನಿಸ್ಬಿಡ್ತು. ಹಾಗೆ ನೈಟ್ ಡಿನ್ನರ್ಗೆ ಚಪಾತಿ ಪನ್ನೀರ್ ಗ್ರೇವಿ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲ ಎದ್ಬಿಟ್ಟು ಫೋನ್ ನೋಡ್ಕೊಂಡು ಕೂತಿದ್ವಿ. ಇನ್ನೇನು ಕೆಲಸ ಇರಲ್ಲ, ನಮ್ಮ ದೊಡ್ಡಮ್ಮನಿ ಎಲ್ಲ ಮಾಡಿರ್ತಾರೆ, ನಾವು ಬರೀ ಫೋನ್ ನೋಡೋದು ಇದೇ ಮಾಡ್ತಿದ್ವಿ. ಲೇಟಾಗಿ ಬೇರೆ ಎದ್ದೇಳ್ತೀವಲ್ಲ ಡೈಲಿ. ಸೊ ಹಂಗಾಗಿ ಆಮೇಲೆ ಬೆಳಗ್ಗೆನೇ ಬ್ರೇಕ್ಫಾಸ್ಟಿಗೆ ಬೇಗ ಹೋಗ್ತೀವಿ ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡಿದರು. ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ, ಮೈಸೂರಿಂದ ಹೊರಡ್ತಾ ಇದ್ದೀನಿ. ಸಂಡೇ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀನಿ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನಮ್ಮ ತೇಜು ಬಿಟ್ಟೋಗೋದಕ್ಕೆ. ನಮ್ಮ ತೇಜು ಬಿಟ್ಟೋಗೋಕೆ ನಂಗೆ ಮನಸ್ಸೇ ಇಲ್ಲ. ನೋಡ್ಬೋದು ದೋಸ್ತ ಮುಖ ಸೊ ನೋಡ್ಬೋದು. ಮೇಡಮ್ ಫುಲ್ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ನಾವು ಹೋಗ್ತಾ ಇದ್ದೀವಿ ಅಂತ ಅಂದರೆ ನೋಡಿ ಮಾತಾಡ್ತಾ ಇಲ್ಲ, ಫೋನಲ್ಲಿ ಬ್ಯುಸಿಯಾಗಿದ್ದಾರೆ. ವಾಟ್ ಶಾಲ್ ಐ ಡು? ತುಂಬ ಬ್ಯುಸಿ ಪರ್ಸನ್. ಯಾಕಂದ್ರೆ ನನಗೆ ಡಾಕ್ಟರ್ ಮೈ ಫೇವ್ರೆಟ್ ಗರ್ಲ್. ಓಕೆ, ನಾನು ಇನ್ಸ್ಟಾ ಸ್ಟೋರಿಲಿ ನೀವು ನೋಡ್ಬೋದು. ಇವ್ರದ್ದು ಅವಾಗವಾಗ ಆಗ್ತಾ ಇರ್ತೀನಿ. ಸೊ ನೋಡಿರೋರಿಗೆ ಗೊತ್ತಿರ್ತಾರೆ. ಸೊ ಹಾಗೆ ನಮ್ಮ ವರ್ಷನ ಕೂಡ ಇದ್ದಾಳೆ, ನೋಡ್ಬೋದು. ತಡೀರಿ ತೋರಿಸ್ತೀನಿ ನಮ್ಮ ವರ್ಷನ. ಹಲೋ. ಬಟ್ ನಮ್ಮ ತೇಜು ನೋಡಿ, ತೇಜು. ಎನಿವೇಸ್ ಗೈಸ್, ನಾನು ರೆಡಿ ಆದಮೇಲೆ ಸಿಗ್ತೀನಿ. ಗೈಸ್, ನಾನು ನಮ್ಮ ವರ್ಷನ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ತುಂಬ ದಿನ ಆಗ್ಬಿಟ್ಟಿತ್ತು ರೆಡಿ ಮಾಡಿ ನಾನು ಇವಳನ್ನ, ಅದಕ್ಕೆ. ಸೊ ಗೈಸ್, ಐಲೈನರ್ ಹಾಕಲ್ಲ ಬಿಕಾಸ್ ಹೇಳಿ ಕಣ್ಣು ಸಣ್ಣ ಇದೆ, ಅದಕ್ಕೆ ಬರೀ ಮಸ್ಕರ ಹಾಕೊಡ್ತಾ ಇದ್ದೀನಿ. ನಾವು ಮನೆಗೆ ಹೋಗೋಕೆ ಈ ಥರ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾವಾಗಲೂ ಅಷ್ಟೇ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ನೀವು ಕೂಡ ಹಿಂಗೇನಾ? ಕಸಿನ್ಸ್ ಎಲ್ಲ ಒಂದು ನಿಮಿಷ ಕಾಜಲು ಹಚ್ತೀನಿ, ಒಂದು ನಿಮಿಷ. ಸೊ ಗೈಸ್, ಈಗ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ವರ್ಷನ ಹೆಂಗೆ ರೆಡಿ ಮಾಡ್ತೀನಿ ಅಂದರೆ ಕಾಲೇಜಿಗೆ ಇದ್ದರೆ ರೆಡಿಯಾಗಿ ಹೋಗ್ಬೋದು ನೀವು ಕೂಡ. ಸೂಪರಾಗಿದೆ, ಇಷ್ಟ ಆಯಿತಾ? ಓಕೆ, ಮೇಡಮ್ ಒಪ್ಕೊಂಡಿದ್ದಾರೆ ನಾವು ಮಾಡಿರೋ ಮೇಕಪ್ನ. ಬಾಯ್. ನಾನು ಇಲ್ಲ. ಸೊ ಗೈಸ್, ಬಸ್ ಹತ್ತೋದಕ್ಕೆ ಬಂದಿದ್ದೀವಿ ಇಬ್ಬರೂ. ಸೊ ನಾನು ಹಾಸನಿಗೆ ಬಂದಮೇಲೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ನಾನು ಮಧ್ಯಾಹ್ನ ಏನು ಅಂದರೆ ಬೇಗ ತಿಂಡಿ ತಿಂದಿದ್ದು, ಮಧ್ಯಾಹ್ನ ಊಟ ಮಾಡಿರಲಿಲ್ವಲ್ಲ, ಏನಾದರೂ ತಿನ್ನಬೇಕಂತ ಹೊಟ್ಟೆ ಹಸಿತಾಯಿತ್ತು. ಮಳೆ ಬೇರೆ ಬರ್ತಿತ್ತು. ನಮ್ಮ ಹಾಸನಿಗೆ ಬಂದರೆ ಸಾಕು ಮಳೆ ಗೈಸ್. ಸೊ ಅದಕ್ಕೇ ಅಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಾನು ಗೋಬಿ ತೊಗೊಂಡು ಬಂದೆ ಮನೆಗೇ. ನಮ್ಮ ಅಮ್ಮನೂ ಏನೂ ತಿಂದಿರಲ್ವಲ್ಲ ಅಂದ್ಬಿಟ್ಟು ಹೊರಗಡೆ ಅಂದರೆ ಚಾಟ್ಸ್ ಆ ಥರ ಸ್ಟ್ರೀಟ್ ಫುಡ್ ತಿಂದು ತುಂಬ ದಿನ ಆಗ್ಬಿಟ್ಟಿರುತ್ತೆ. ನಾವು ಡೈಲಿ ತಿನ್ನೋದೇ ಇಲ್ಲ, ಆ್ಯಕ್ಚುಲಿ ವೀಕ್ಲಿನೂ ತಿನ್ನಲ್ಲ. ಸೊ
ಸೊ ಹಾಗಾಗಿ ನಾನು ತಗೊಂಡು ಗೋಬಿ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬಂದೆ. ಸೊ ಹಾಗಾಗಿ ಬ್ಲಾಗ್ ಹಂಗೆ ಮಾಡ್ಕೊಂಡೆ. ಗೈಸ್, ನಾನು ಕೋಳಿದ ವಿಡಿಯೋ ಎಲ್ಲ ಏನು ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ಇದು ನೋಡಿ, ನಾಟಿ ಕೋಳಿ ಮೊಟ್ಟೆ. ಏನಂದರೆ ನಾವು ನಮ್ಮ ಅಣ್ಣನೇ ಹಳ್ಳಿಗೆ ಹೋಗಿ ನಾಟಿ ಕೋಳಿ ತೊಗೊಬಂದಿದ್ದೆ. ಅಂದರೆ ಮಾಮೂಲಿ ಅಂಗಡಿಲೇ ತಂದರೆ ಹೈಬ್ರಿಡ್ ಮಾಡಿರ್ತಾರೆ ಅಂದ್ಬಿಟ್ಟು ಅಷ್ಟು ನಾಟಿ ಕೋಳಿ ಟೇಸ್ಟೇ ಬರೋಲ್ಲ ಅಂದ್ಬಿಟ್ಟು ಹಳ್ಳಿಲೇ ಒಬ್ರಿಗೆ ಹೇಳಿದರು. ಅಲ್ಲೋಗಿ ತಗೊಬಂದ ನಮ್ಮ ಅಣ್ಣ ಇಸ್ಕೊಂಡು. ಸೊ ಆ ಕೋಳಿ ಮನೆಗೆ ತಂದಮೇಲೆ ಮೊಟ್ಟೆ ಇಟ್ಟಿದೆ ನೋಡಿ. ಒಂದು ವಾಶ್ ಮಾಡಿ ಇಟ್ಟಿದ್ರು ನಮ್ಮಮ್ಮ, ಅದಕ್ಕೆ ವ್ಲಾಗಿಗೆ ತೋರಿಸೋಣ ಅಂತ ಇಟ್ಕೊಂಡೆ. ಆದರೆ ಕೋಳಿದ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ನಮ್ಮ ಅಣ್ಣ ಕೋಳಿ ಎತ್ಕೊಂಡು ಕಟ್ ಮಾಡ್ಸೋಕೆ ಹೋಗೇ ಬಿಟ್ಟಿದ್ದಾನೆ. ಸೊ ಗಾಯ್ಸ್, ನಮ್ಮ ಮನೇಲಿ ಇವತ್ತು ನಾವು ಸ್ಪೆಷಲಾಗಿ ನಮ್ಮ ಅಣ್ಣ ತುಂಬ ದಿನದಿಂದ ಮಾಡಿಕೊಡಿ ಅಂತ ಕೇಳ್ತಾ ಇದ್ದ. ಸೊ ಅದಕ್ಕೆ ನಾಟಿ ಕೋಳಿ ಸಾರು ಶಾವಿಗೆ ಮಾಡ್ತಾಯಿದ್ದೀವಿ. ಸೊ ಶಾವಿಗೆಗೆ ನೋಡಿ ನಮ್ಮಮ್ಮ ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ತಿರುಗಬೇಕಿನ್ನು. ಇಲ್ಲಿ ನಾಟಿ ಕೋಳಿ ಬೇಯಿಸ್ತಾ ಇದ್ದಾರೆ. ಸೊ ನೋಡ್ಬೋದು, ಇವರು ಏನಮ್ಮ ಏನಂತಾರಲ್ಲ, ಪ್ಯೂರ್ ನಾಟಿ ಕೋಳಿನೇ ಹಳ್ಳಿಲೋಗಿ ತಂದುಬಿಟ್ಟು ಮಾಡ್ತಾಯಿರೋದು. ಯಾಕಂದರೆ ಈ ಥರ ಪ್ಯೂರ್ ಸಿಗೋದು ಕಷ್ಟ ಅಲ್ವಾ ಗೈಸ್. ಹಾಗಾಗಿ ಪ್ಯೂರ್ ಸಿಕ್ಕಿದೆ, ಅಡುಗೆನೂ ಚೆನ್ನಾಗಿರುತ್ತೆ. ಇವತ್ತು ನಾನು ಎಕ್ಸಾಮ್ ಎಲ್ಲ ಇದೆ ನನಗೆ, ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊತಾನೆ ಇಲ್ಲ. ಬರೀ ಒಂದೊಂದು ಮೇನ್ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಆ್ಯಡ್ ಮಾಡ್ಕೊಳ್ಳೋಣ ವೀಡಿಯೋಗೇನೆ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ ಅಷ್ಟೇ. ಇದು ನೋಡಿ, ಕಾಯಿಗೆ ಅಂದರೆ ಬೆಲ್ಲ ಕರಗಿಸಿದ್ದಾರೆ. ಆಮೇಲೆ ಅದನ್ನೆಲ್ಲ ಸೋಸ್ಬಿಟ್ಟು ಕಾಯಿಗೆ ಹಾಕೋಬೇಕು. ಗೈಸ್ ನೋಡ್ಬೋದು, ಶಾವಿಗೆ ಆಗಲೇ ಇದು ಒಂದು ಬಟ್ಟೆ ಮೇಲೆ ಹಾಕಿದ್ವಿ. ಇವಾಗ ತೆಗ್ಬಿಟ್ಟು ನಮ್ಮಮ್ಮ ಎಲ್ಲ ಬೇರೆ ಪಾತ್ರೆಗೆ ಹಾಕಿದ್ದಾರೆ. ನೋಡ್ಬೋದು ಎಷ್ಟು ಹುಡಿಯಾಗಿ ಕಾಣ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ನಾನು ರೆಸಿಪಿ ಎಲ್ಲ ಶೂಟ್ ಮಾಡಿಲ್ಲ. ನಿಮಗೇನಾದರೂ ಬೇಕಿದ್ರೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮಗೆ ಅಂತಲೇ ರೆಸಿಪಿ ಶೂಟ್ ಮಾಡಿ ಹಾಕ್ಸ್ತೀನಿ. ಬೇಕಿದ್ರೆ ಇಂಟ್ರೆಸ್ಟ್ ಏನಾದರೂ ಇದ್ರೆ ರೆಸಿಪಿ ಹೆಂಗೆ ಮಾಡಿದ್ರು ಅಂತ ತಿಳ್ಕೊಡೋದು. ಸೊ ನಂಗೆ ಕಮೆಂಟ್ ಮಾಡಿ, ಓಕೆನಾ? ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹೆಂಗಿದ್ಯಾ? ಇವನೇನೆ ಗೈಸ್ ತಿನ್ಬೇಕಂತ ತುಂಬ ದಿನದಿಂದ ಅಂತಿದ್ದ, ಅದಕ್ಕೇ ಮಾಡಿರೋದು. ಇಲ್ಲಿ ಶಾವಿಗೆ ಇದೆ, ಇಲ್ಲಿ ನೋಡ್ಬೋದು, ಇದು ಕಾಯಲ್ ಗೈಸ್. ನೋಡ್ಬೋದು ಕಾಯಲು, ಇದು ಸಾಂಬಾರ್. ಇದೆಲ್ಲ ನಂಗೆ ತುಂಬ ಮೆಮೊರಿ. ನನ್ನ ಸ್ಕೂಲ್ ಡೇಸಲ್ಲಿ ಇದೆಲ್ಲ ನನ್ನ ಮೆಮೊರಿ ಜಾಗ. ಇದು ಹಾಸನಲ್ಲಿ ನನಗೆ ತುಂಬ ಮೆಮೊರಿ ಇರೋ ಜಾಗ. ಆ ಮನೆ, ಈ ಮನೆ, ಇದರಿಂದಗಡೆ ಇನ್ನೊಂದು ಬಿಲ್ಡಿಂಗ್ ಇದೆ, ಆ ಮನೆ ಎಲ್ಲ. ಇಲ್ಲೆಲ್ಲ ನಾನು ಸೈಕಲ್ ಓಡಿಸ್ತಾ ಇದ್ದೆ. ನಮ್ಮ ಅಣ್ಣ ನನಗೆ ಸೈಕಲ್ ಓಡಿಸೋದು ಹೇಳ್ಕೊಡು ಅಂದರೆ ಡಬಲ್ ಓಡಿಸೋದನ್ನೇ ಹೇಳ್ಕೊಡೋಕ್ಕೆ ಇವನು ಹಿಂದೆ ಕೂತ್ಕೊಂಡು ನಾನು ಓಡಿಸ್ಬೇಕು, ಇಲ್ಲಾಂದರೆ ಹೊಡಿಯೋನು ನನಗೆ ಗೈಸ್. ಹಂಗೆಲ್ಲ ಆಮೇಲೆ ಫುಲ್ ಹುಡುಗನ ಥರ ಎಲ್ಲ ಕೈ ಬಿಡ್ಕೊಂಡು ಓಡಿಸ್ತಾ ಇದ್ವಿ ಇಲ್ಲೆಲ್ಲ ಒಳಗಡೆ ಹೋಗ್ಬಿಟ್ಟು. ಚೆನ್ನಾಗಿತ್ತು. ಆದರೆ ನಂಗೆ ಇವಾಗ ಆ ಥರ ಬ್ಯಾಲೆನ್ಸು ಬರೋಲ್ಲ, ಹಂಗೆ ಸೈಕಲ್ ಓಡಿಸೋಕ್ಕೂ ಬರೋಲ್ಲ, ನನಗೆ ಶಕ್ತಿನೇ ಇಲ್ಲಂಗೆ ಆಗಿದ್ದೀನಿ. ಮೊದಲಾದರೆ ಫುಲ್ ಹುಡುಗನ ಥರ ಕೈ ಬಿಡ್ಕೊಂಡೆಲ್ಲ ಓಡಿಸ್ತಾ ಇದೆ. ರೂಲ್ಸ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಯಾರನ್ನೂ ಬಿಡೋಲ್ಲ. ಮೊದಲಾದರೆ ವಾಕಿಂಗಿಗೆ ಎಲ್ಲ ಬರ್ತಿದ್ರು ಸಂಜೆ ಟೈಮು. ಆಮೇಲೆ ಕಾರು ಮತ್ತು ಬೈಕ್ ಓಡಿಸೋದು ಕಲಿಬೇಕು ಅಂದರು ಬರ್ತಾಯಿದ್ರು. ಇವಾಗ ಬಿಡ್ತಾ ಇಲ್ಲ. ನಾವು ಅವಾಗೆಲ್ಲ ಸ್ಕೂಲ್ ಟೈಮಲ್ಲಿ ರಜೆ ಇದ್ದಾಗ ಸಂಜೆ ಬಂದು ಸೈಕಲ್ ಹೊಡಿಯೋದು, ಆಟ ಆಡೋದೆಲ್ಲ ಮಾಡ್ತಿದ್ವಿ. ನಂದು ಇಷ್ಟೇ ಏರಿಲ್ಲ. ಐ ಆಮ್ ಹ್ಯಾವಿಂಗ್ ಲಾಂಗ್ ಹೇರ್. ಐ ಮೀನ್ ನಾಟ್ ಸೋ ಲಾಂಗ್. ಇಲ್ಲ, ನಾನು ಮಾಡಿಸ್ಕೊಳ್ಳಲ್ಲ. ನಾನು ಹೇರ್ ಲಾಂಗ್ ಗ್ರೋ ಮಾಡ್ತಿದ್ದೆ. ನಂಗೆ ಶಾರ್ಟ್ ಹೇರ್ ಆ್ಯಕ್ಚುಲಿ ಇಷ್ಟ. ಒಂದು ರೀಸನ್ಗೋಸ್ಕರ ನಾನು ಹೇರ್ ಲಾಂಗ್ ಗ್ರೋ ಮಾಡ್ತಾಯಿದ್ದೀನಿ. ಗೈಸ್, ನಾನು ಇವಾಗ ಪೋಲಾರ್ ಬೇರ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಅಣ್ಣ ನಂಗೆ ಹೇಳಿದ, ಬಂದಾಗ ಪೋಲಾರ್ ಬೇರ್ಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು. ಸೊ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಿಂಗೆ ಹೋಯ್ತೀಯಾ ಅಂತ? ಇಲ್ಲ,
ಸೊ ನೋಡ್ಬೋದು ನನ್ನ ಹೇರ್ಸ್ ಎಷ್ಟು ಚೆನ್ನಾಗಿದೆ, ಕರ್ಲಿ ಕರ್ಲಿ. ದಿಸ್ ಇಸ್ ಮೈ ನ್ಯಾಚುರಲ್ ಆಯಿತಾ. ನಾನು ಯಾವುದೇ ರೀತಿ ಕರ್ಲ್ ಆ ಥರ ಏನೂ ಮಾಡಲ್ಲ, ನ್ಯಾಚುರಲ್ ಕರ್ಲ್ಸ್ ನನಗಿರುವಂಥದ್ದು. ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಓಕೆ ಬಾಯ್ ಗೈಸ್. ಇವಾಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಾನು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಂಗೆ ಸ್ವಲ್ಪ ಐ ಅಲರ್ಜಿ ಥರ ಆಗ್ತಾನೆ ಇದೆ, ಯಾಕೋ ಗೊತ್ತಿಲ್ಲ. ಸೊ ಇವಾಗ ನಾನು ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಬಂದರೆ ಇಲ್ಲೇ ತೋರಿಸೋದು, ಒಳಗಡೆ ಆದಮೇಲೆ ವ್ಲಾಗ್ ಮಾಡಲ್ಲ, ಅದಕ್ಕೆ ಆಚೆನೇ ತೋರಿಸ್ತಾ ಇದ್ದೀನಿ. ಶವರ್ಮ ತೆಗೆಸ್ಕೊಂಡಿದ್ದೀನಿ ನಮ್ಮ ಅಣ್ಣನ ಹತ್ರ. ಅಮ್ಮ ಶವರ್ಮ ತಿನ್ನಮ್ಮ. ಚಿಕನ್ ಶವರ್ಮ. ಸೊ ಗೈಸ್ ಶವರ್ಮ ತಿಂತೇನೆ, ಚಿಕನ್ ಶವರ್ಮ ಬೆಲ್ ಪೆಪ್ಪರ್ಸಲ್ಲಿ ಚೆನ್ನಾಗಿದೆ. ಸೊ ಮತ್ತೆ ನಾನು ಇವತ್ತು ಶಂಕರ್ ಮಠಕ್ಕೆ ಬಂದಿದ್ದೀನಿ ಗೈಸ್. ಮತ್ತೆ ಐ ಆಮ್ ಗೋಯಿಂಗ್ ಫಾರ್ ಸೇಲ್.